ಎಸ್, ಇದೀಗ ಇಲ್ಲಿ ನಾವು ಹೀಗೆ ಎಲ್ಲರನ್ನ ಮಾತಾಡಿಸ್ತಾ ಬಂದ್ವಿ. ಅವಾಗ ಸುಮಾರಷ್ಟು ತಮಾಷೆಗಳು ಕುಶಲನ್ನ ಮಾಡ್ತಾ ನಮ್ಮೆಲ್ಲರನ್ನು ನಗಿಸ್ತಾ ಇದ್ರು. ಅವ್ರ ಹತ್ರ ಕೇಳುವಾಗ ಇವರ ಹೆಸರು ಶರಣ್ ನಾಯ್ಕಪಾರ ಅಂತ, ಶ್ರೀ ಸಾಯಿ ಫ್ರಿಡ್ಜಸ್ ಮಂಗಳೂರಿನ ಮಾಲಕರು. ಇದೀಗ ಅವರೊಂದಿಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಸರ್, ನೀವಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪಾಕಶಾಲೆಯ ವಾತಾವರಣ ಇಷ್ಟು ಹಗುರವಾಗಿ ಕುಶಾಲ ಮತ್ತೆ ತಮಾಷೆಗಳನ್ನ ಮಾಡ್ತಾ ಇದ್ದೀರಾ. ಹೌದು. ಈ ಒಂದು ಏನು ನಿಮ್ಮ ತಮಾಷೆ ಇನ್ಸ್ಟೆಂಟ್ ಆಗಿ ಜೋಕ್ ಮಾಡ್ತೀರಿ, ಇದೊಂದು ಸ್ಕಿಲ್ ಎಲ್ಲಿಂದ ಸರ್, ಹೇಗೆ? ಅದು ಏನಂದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ಮುಖ್ಯ ಪಾಕಶಾಲೆಯ ಬಾಣಸೇಕರಾದಂಥ ರವಿ ಕುಂಟಿನಿಯವರ ಏನು 40 ಜನದ ಪಾಕಶಾಲೆ ಬಾಣಸೇಗರಿದ್ದಾರೆ, ಅವರಿಂದ ಕಲಿತಂಥ ವಿದ್ಯೆ. ಯಾಕಂದ್ರೆ ಅವರು ಎಲ್ಲ ಫ್ರೆಂಡ್ಲಿ ಆಗಿ ಆಗಲಿ ಯಾವುದೇ ಒಂದು ಇದಿಲ್ಲದ ಯುವ ತರುಣರ ಪಡೆನೇ ಇದೆ ಅವ್ರದ್ದು. ಹಾಗಾಗಿ ಅವರು ನಮ್ಮ ಜೊತೆ ಇರುವಂಥ ರೀತಿ ನೋಡಿ ನಾವು ಕೂಡ ಅವರ ಜೊತೆ ಸೇರಿ ಚೆನ್ನಾಗಿ ಈ ಥರ ಹಾಸ್ಯ ಎಲ್ಲ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಾಂದರೆ ನಮಗೆ ಈ ಏನು ಮೈಯ ನೋವಾಗಲಿ ಅದೆಲ್ಲ ನಮ್ಮದು ಏನು ಕಾಣದ ಹಾಗೆ ಹೋಗಿ ಬಿಡ್ತದೆ. ಏನು ನಾವು ಮಾತಾಡ್ತೀವಿ ಅಥವಾ ತಮಾಷೆ ಮಾಡ್ತೀವಿ ಎಲ್ಲನೂ ಕೂಡ ಅದನ್ನು ಮರೆಮಾಚುತ್ತದೆ. ಮತ್ತು ನಾವು ನಿದ್ದೆ ಕೂಡ ಹಾಗೇನೆ ದಿನಕ್ಕೆ 2-3 ಗಂಟೆ ನಿದ್ದೆ ಮಾಡೋದು. ಹಾಗಾಗಿ ಅದನ್ನು ಕೂಡ ಅದು ತಪ್ಪಿಸುತ್ತದೆ. ಹಾಸ್ಯ ಆಗಲಿ ನಗು ಆಗಲಿ ಎಲ್ಲವೂ ಕೂಡ. ಅವಧಿಯಲ್ಲಿ ಹೌದು. ನಾವು ಬ್ರಹ್ಮಕಲಶ ಒಂದು 3ನೇ ಯಾವಾಗ ಸ್ಟಾರ್ಟ್ ಆಗಿದೆ ಅಲ್ಲಿಂದ ನಾವು ಇಲ್ಲಿ ಸುಮಾರು ಒಂದು 7-7:30ಗೆ ಬಂದರೆ ಇಲ್ಲಿ ತರಕಾರಿ ಕಟ್ಟಿಂಗ್ ಆಗಲಿ ಆಮೇಲೆ ಆದಮೇಲೆ ಇಲ್ಲಿ ಅನ್ನದ ಛತ್ರ ಹತ್ರ ನಿಂತ್ಕೊಂಡು ಸುಮಾರು ಮನೆಗೆ ಒಂದು ಹೋಗುವಾಗ ಎಲ್ಲ ಇದು ಸ್ವಚ್ಛಗೊಳಿಸಿ ಪಾಕಶಾಲೆಯನ್ನು ಸ್ವಚ್ಛಗೊಳಿಸಿ ಆಗಲಿ ಎಲ್ಲ ಹೋಗುವಾಗ ಮನೆಗೆ ಹೋಗುವಾಗ 1:30 ಗಂಟೆನೂ ಆಗಿದೆ, 2 ಗಂಟೆನೂ ಆಗಿದೆ. ನಿನ್ನೆ ಮಾತ್ರ ಸ್ವಲ್ಪ ಬೇಗ ಆಗಿದೆ, 12-12:30ಗೆ ಮನೆಗೆ ಹೋಗ್ಲಿಕ್ಕೆ ಆಗಿದೆ. ಈಗ ಸರ್, ನೀವು ಉಜಿರೆಯ ನಿವಾಸಿಯ ಮಂಗಳೂರು ನಿವಾಸಿ? ನಾವು ಉಜಿರೆಯ ನಿವಾಸಿ, ಉಜಿರೆಯ ಮೂಲ ನಿವಾಸಿ. ಡೈಲಿ ಅಪ್ ಅಂಡ್ ಡೌನ್. ಹಾಗಾದ್ರೆ ಈಗ ಬ್ರಹ್ಮಕಲಶಕ್ಕೂ ಕೂಡ ನೀವು ದಿನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀರಾ? ಇಲ್ಲ, ಈಗ 3 ತಾರೀಕಿನಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ. ಇನ್ನು ಏನಿದ್ರು ಬ್ರಹ್ಮಕಲಶ ಕಲಿತ ಮೇಲೆ. ಹೌದು. ಬ್ರಹ್ಮಕಲಶ ಊರಿನದಾದ್ರೂ ಕೂಡ ನನ್ನದೇ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ ಎಂಬುವಂತಹ ಭಾವನೆಯಲ್ಲಿ ನೀವು ಪ್ರತಿದಿನ ಇಲ್ಲಿ ಬರ್ತಾ ಇದ್ದೀರಾ. ಇದಕ್ಕೊಂದು ಏನು ಕಾರಣ? ಏನಂದ್ರೆ ನಾವು ಹುಟ್ಟಿ ಬೆಳೆದಂತ ಗ್ರಾಮ ಮತ್ತು ಕೀರ್ತಿಶೇಷ ವಿಜಯರಾಘವ ಪರ್ಯಟನೆಯರ ಒಂದು ಆಶೀರ್ವಾದ ಮತ್ತು ಶರತ್ ಕೃಷ್ಣ ಪರ್ಯಟನೆಯರ ಆಶೀರ್ವಾದ ಹಾಗೂ ಅವರನ್ನು ನೋಡಿ ಕಲಿತಂಥದ್ದು. ಮತ್ತು ಏನಂದ್ರೆ ನಮ್ಮ ಗ್ರಾಮದಲ್ಲಿ ನಾವು ಹೇಗೆ ನಮ್ಮ ಮನೆಯ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅದೇ ತರ ನಾವು ಇಲ್ಲಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋದು. ಇಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ, ಇದೀಗ ಇಲ್ಲೆಲ್ಲ ಮಾಡುವಾಗ ನೀವು ಸಾಕಷ್ಟು ತಮಾಷೆಗಳನ್ನ ಮಾಡಿದ್ದೀರಿ. ಯಾವ್ದಾದ್ರು ಒಂದು ಸನ್ನಿವೇಶ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು? ಅದು ನೀವು ನಿನ್ನೆ ನೈಟ್ ಬರ್ಬೇಕಿತ್ತು. ಏನಂದ್ರೆ ಭಾಗವತಿಗೆ ದಾಳೆ ಮದ್ದಾಳೆ ಎಲ್ಲ ಇತ್ತು. ಸುಮಾರು 1-1.5 ಗಂಟೆ ತನಕ ತುಂಬಾ ಇತ್ತು. ಅಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯ ಒಂದು ಮಹಿಮೆ ನಡೀತಾ ಇದ್ರೆ ಇಲ್ಲಿ ಇಲ್ಲಾಂದ್ರೆ ಅದು ಆಗುದಿಲ್ಲ. ಯಾಕಂದ್ರೆ ಅಷ್ಟು ಸುಸ್ತು ಮತ್ತೆ ಆಯಾಸಗಳು ಆಗ್ತಾ ಇರ್ತದೆ. ಅದು ಆ ಒಂದು ನಮ್ದು ಮೈಕೈ ನೋವು ಹೋಗ್ಲಿಕ್ಕಾಗ್ಲಿ ಒಂದು ಮೈಂಡ್ ರಿಲೀಫ್ಗಾಗ್ಲಿ ನಾವು ಆ ತರ ತಮಾಷೆಯನ್ನು ಮಾಡ್ಕೊಂಡು ಇರ್ತಾ ಇದ್ವಿ. A day without laughter is a day wasted ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಈ ಒಂದು ನಗುಮುಖದ ಹಾಸ್ಯವಿರುವಂತಹ ಒಂದು ಪರ್ಸನಾಲಿಟಿಯನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಗ್ನಗ್ತಾ ಇರೋಣ ಅಂತ ಹೇಳ್ತಾ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ, HP ಪಂಪಿನ ಮಾಲಕರು. ಪೆಟ್ರೋಲ್ ಪಂಪ್ ಅಲ್ಲಿ ನೀವು ಮಾಲಕರು, ಇಲ್ಲಿ ಬಂದು ಅನ್ನದಾನ ಸೇವೆಯನ್ನ ಒಂದು ದೊಡ್ಡ ಇದರಲ್ಲಿ ಏನು ಹಾರ್ಡ್ ವರ್ಕ್ ಮಾಡಿ ಕೊಡ್ತಾ ಇದ್ದೀರಾ, ಹೇಗೆ ಅನಿಸ್ತದೆ? ಇಲ್ಲ, ಇದು ನಮ್ದು ಪೂರ್ವಜನ್ಮದ ಏನೋ ಸುಕೃತ. ಹಾಗಾಗಿ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ. ಯಾಕಂದ್ರೆ ನಾವು ಬರುವಾಗ ಇಲ್ಲಿಗೆ ಏನೂ ಅಲ್ಲ, ನಮಗೆ ನಾವು ಇವತ್ತು ಏನಾದರೂ ಆಗಿದ್ರೆ ಅದು ಜನಾರ್ದನ ಸ್ವಾಮಿ ಕಾರಣ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಿದ್ರು ಆ ದೇವರಿಂದ ಹೊರತು ಬೇರೆ ಯಾವುದೂ ಅಲ್ಲ. ನಾವು ಯಾವುದೇ ಸೇವೆ ಮಾಡಿದ್ರು ದೇವರಿಗೆ ಕಡಿಮೆ. ನಿರಂತರ 3ನೇ ತಾರೀಕಿಂದ ಇವತ್ತಿನವರೆಗೆ. ಅಲ್ಲ, ಎಲ್ಲ ಕೆಲಸದಲ್ಲಿ ನಾವು ಭಾಗಿಗಳಾಗ್ತಿದ್ದೇವೆ. ಬಹಳ ಉತ್ತಮವಾಗಿ ನಡೀತಾ ಇದೆ. ದೇವರ ದಯೆಯಿಂದ ಯಾವುದಕ್ಕೂ ಕೊರತೆ ಇಲ್ಲ. ಅದೇ ನಮಗೆ ಸಂತೋಷ. ದೇವರ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗುವಂತ ಖುಷಿ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಇದಂದ್ರೆ ಈಗ ಪಲ್ಲ ಅಂದ್ರೆ ಪಲ್ಲ ಪೂಜೆ ಮಾಡ್ತಾರೆ. ಈಗ ಯಾರು ಅನ್ನದಾನ ಸೇವೆ ಮಾಡ್ತಾರೆ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಪಲ್ಲ ಪೂಜೆ ಮಾಡ್ತಾರೆ. ಅನ್ನ ಬೇಯಿಸಿದ ಅನ್ನವನ್ನು ತಂದು ಇಲ್ಲಿ ತುಂಬಿಸಿ ಅದಕ್ಕೆ ಪೂಜೆ ಮಾಡಿ ನಂತರ ಜನರಿಗೆ ವಿತರಣೆ ಮಾಡುವಂಥದ್ದು.
ಅದರಲ್ಲಿ ನಮಗೆ ಭಾಗಿಯಾಗುವ ಒಂದು ಸುವರ್ಣ ಅವಕಾಶ ದೇವರು ಒದಗಿಸಿಕೊಟ್ಟಿದ್ದಾರೆ. ಖಂಡಿತ ಖಂಡಿತ. ಈಗ ನೀವು ಈ ನಿರಂತರ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಏನೋ ತೊಂದರೆ ಆಗ್ತದೆ ಅಂತ, ಅಯ್ಯೋ ಬೇಡ ಒಂದೆರಡು ದಿವಸ ಹೋಗಿ ಬರುವಂತ ಅನಿಸುವಂತ ಏನಾದ್ರು? ಇಲ್ಲ, ನಮಗೆ ನಾವು ಏನು ಅಲ್ಲದ ಸಂದರ್ಭದಲ್ಲಿ ನಮಗೆ ಎಲ್ಲ ಅವಕಾಶವನ್ನು ಕೊಟ್ಟವರು ಜನಾರ್ದನ ಸ್ವಾಮಿ. ನಾವು ಈ ಊರಿಗೆ ಪರಿಚಯಿಸಿದರೆಲ್ಲ ನಮಗೆ ಜನರ ಪರಿಚಯವಿಲ್ಲ, ಯಾರ್ದು ಪರಿಚಯ ಇಲ್ಲ. ಅಂತ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದು ಎತ್ತಿದ್ದಾರೆ. ಈಗ ನಾವು 9 ದಿವಸ ಬಿಟ್ಟು ಬಂದ್ರೆ ನಮ್ಮ ಸಂಸ್ಥೆಯನ್ನು ಮುಳುಗಲಿಕ್ಕಿಲ್ಲ. ಯಾಕಂದ್ರೆ ದೇವರ ನಮ್ಮನ್ನು ನಾವು ಎಲ್ಲಿದ್ರು ಕಾಪಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಆ ದೇವರ ಮೇಲೆ ಇರುವ ಭರವಸೆ ನಮ್ಮನ್ನು ಈ ಹಂತಕ್ಕೆ ತಂದಿದೆ. ಇದೀಗ ಇಡೀ ಊರೇ ಕೊಂಡಾಡ್ತಿರುವಂತಹವರು ಕೀರ್ತಿಶೇಷ ವಿಜಯರಾಘವ ಬಡವೆಟ್ನಾಯರು ಮತ್ತೆ ಶರತ್ ಕೃಷ್ಣ ಬಡವೆಟ್ನಾಯರು. ಅವರ ಬಗ್ಗೆ ಏನು? ಇಲ್ಲ, ವಿಜಯರಾಘವ ಬಡವೆಟ್ನವರು ಅವರು ದಣಿಗಳಂದ್ರೆ ದಣಿಗಳೇ, ಅವರ ಬಗ್ಗೆ ಎರಡು ಮಾತಾಡ್ಲಿಕ್ಕೆ ಇಲ್ಲ. ಯಾಕಂದ್ರೆ ಅವರು ನಮ್ಗೆಲ್ಲರಿಗೂ ಪೂಜ್ಯನೀಯರು. ಹಾಗೆ ಅವರ ಮಗ ಕೂಡ ಹಾಗೆ, ಅವರು ಸರಳ ಸಜ್ಜನಿಕೆ, ಒಬ್ಬ ಸಾಧು ವ್ಯಕ್ತಿ. ತುಂಬಾ ನಮ್ಗೇನು ಅಷ್ಟು ಆತ್ಮೀಯತೆ ಇಲ್ಲದಿದ್ರು ಅಂದ್ರೆ ಅವರಿಗೆ ಪರಿಚಯ ಇದೆ. ನಾವು ತುಂಬಾ ಯಾರನ್ನು ಹಚ್ಚಿಕೊಂಡು ಯಾರ ಹಿಂದೆ ಹೋಗುದಿಲ್ಲ. ಹಾಗಾಗಿ ನಮ್ಮ ಪರಿಚಯ ಅವರಿಗಿದೆ, ಅವರ ಪರಿಚಯ ನಮಗಿದೆ. ಮತ್ತೆ ಉತ್ತಮ ವ್ಯಕ್ತಿ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಉತ್ತಮವಾಗಿ ನಡೆಸಿಕೊಂಡು ಹೋಗ್ತಿದ್ದಾರೆ. ಇದನ್ನು ಈ ಬ್ರಹ್ಮಕಲಶೋತ್ಸವ ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ನಡೀತಿದೆ. ತುಂಬಾ ಸಂತೋಷ. ನಿಮ್ಮ ಸೇವೆ ನಮ್ಮೆಲ್ಲರಿಗೂ ಸ್ಫೂರ್ತಿ ತಂದಿದೆ ಅಂತ ಹೇಳ್ತಾ ಧನ್ಯವಾದಗಳು. ಧನ್ಯವಾದ.